ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬರುತ್ತಾ ಶುಗರ್ ಪೇಷಂಟ್ಗಳಿಂದ ತುಂಬಿ ಹೋಗುತ್ತಿದೆ. ನಮ್ಮ ರಾಜ್ಯದಲ್ಲಿ ಡಯಾಬಿಟಿಸ್ನ ರಾಜಧಾನಿಯಾಗುತ್ತಿದೆ ಎಂದರೆ ನೀವು ನಂಬುತ್ತೀರಾ? ಹೌದು ಸ್ನೇಹಿತರೆ, ಪ್ರತಿ ಇಬ್ಬರಲ್ಲಿ ಒಬ್ಬರು ಡಯಾಬಿಟಿಸ್ನಿಂದ ಬಳಲುತ್ತಾರೆ ಎಂದು WHO ಒಂದು ಸಂಶೋಧನೆ ದೃಢಪಡಿಸಿದೆ. ಈಗಾಗಲೇ ಇನ್ನೊಂದು ಸಂಶೋಧನೆಯ ಪ್ರಕಾರ ಪ್ರತಿ 3 ಜನರಲ್ಲಿ ಒಬ್ಬರು 50 ವರ್ಷಕ್ಕಿಂತ ಮೇಲ್ಪಟ್ಟವರು ಡಯಾಬಿಟಿಸ್ನಿಂದ ಬಳಲುತ್ತಿದ್ದಾರೆ ಎಂದು ಸಾಬೀತಾಗಿದೆ. ಆಗ ನಾವು ಅಂದುಕೊಳ್ಳಬಹುದು, ನಮ್ಮ ದೇಶದಲ್ಲಿ ಜನರಿಗೆ ಇನ್ಸುಲಿನ್ ಪ್ರಮಾಣ ಕಡಿಮೆಯಾಗುತ್ತಿದೆ ಎಂದು. ನಮ್ಮ ಜೀವನ ಶೈಲಿಯಿಂದ ಹಾಗೂ ನಮ್ಮ ಆಹಾರ ಪದ್ಧತಿಯಿಂದಲೂ. ನೀವು ಮೊದಲು ತಿಳಿದುಕೊಳ್ಳಬೇಕಾಗಿರುವುದು ಟೈಪ್ 2 ಡಯಾಬಿಟಿಸ್. ನಮ್ಮ ದೇಹದಲ್ಲಿ ಈಗಾಗಲೇ ಇನ್ಸುಲಿನ್ ಇರುತ್ತದೆ, ಆದರೆ ಅದು ತನ್ನ ಕೆಲಸ ಮಾಡುವ ಕೆಪಾಸಿಟಿ ಅಂದರೆ ಶಕ್ತಿಯನ್ನು ಕಳೆದುಕೊಂಡಿರುತ್ತದೆ. ಅದನ್ನೇ ನಾವು ಇನ್ಸುಲಿನ್ ಸೆನ್ಸಿಟಿವಿಟಿ ಲಾಸ್ ಆಗುತ್ತಿದೆ, ಇನ್ಸುಲಿನ್ ರೆಸಿಸ್ಟೆಂಟ್. ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು ಹಾಗೂ ನಮ್ಮ ಜೀವಕೋಶಗಳಿಗೆ ಶಕ್ತಿಯನ್ನು ಒದಗಿಸಬೇಕು ಎಂದರೆ ಈ ಇನ್ಸುಲಿನ್ ಲಾಕ್ ಸಿಸ್ಟಮ್ನ ಹಾಗೆ ಕೆಲಸ ಮಾಡಬೇಕಾಗುತ್ತದೆ. ಆ ಲಾಕನ್ನು ನಾವು ತೆಗೆದಾಗ ಗ್ಲೂಕೋಸ್ ನಮ್ಮ ಜೀವಕೋಶಗಳಿಗೆ ಹೋಗುತ್ತದೆ, ಆದರೆ ಇನ್ಸುಲಿನ್ ಜೀವಕೋಶಗಳ ಮೇಲೆ ಹೋಗಿ ಅಂಟಿಕೊಂಡಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ನಿಂದಾಗಿ ಸರಿಯಾಗಿ ಕೀಯನ್ನು ಓಪನ್ ಮಾಡಲಾಗದೆ ಶುಗರ್ ನಮ್ಮ ಜೀವಕೋಶಗಳಿಗೆ ಹೋಗದೆ ರಕ್ತದಲ್ಲೇ ಉಳಿದುಕೊಂಡು ಬಿಡುತ್ತದೆ. ಇದು ಜಾಸ್ತಿಯಾಗುತ್ತಾ ಹೋಗುತ್ತದೆ. ಆಗ ನೀವು ಯಾವುದೇ ಡಾಕ್ಟರ್ ಬಳಿ ಹೋದಾಗ ನಿಮ್ಮ ಶುಗರ್ ಲೆವೆಲ್ ವೇರಿಯೇಷನ್ ಇದೆ ಎಂದಾಗ ಅವರು ನಿಮಗೆ ಒಂದು ಮೆಡಿಸಿನ್ ಅನ್ನು ಕೊಡುತ್ತಾರೆ, ಆದರೆ ಅದು ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನು ಜಾಸ್ತಿ ಮಾಡುವುದಿಲ್ಲ. ಬದಲಾಗಿ ಅದು ನಿಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕಡಿಮೆ ಮಾಡುತ್ತದೆ, ಸೆನ್ಸಿಟಿವಿಟಿಯನ್ನು ಜಾಸ್ತಿ ಮಾಡುತ್ತದೆ. ಆದರೆ ನೀವು ಒಂದು ವಿಚಾರದ ಕಡೆಗೆ ಗಮನ ಕೊಡಬೇಕು. ನೀವು ನೈಸರ್ಗಿಕವಾಗಿ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಜಾಸ್ತಿ ಆಗುವ ರೀತಿ ಮಾಡಿಕೊಂಡರೆ ನಿಮಗೆ ಈ ರೀತಿ ಇಂಗ್ಲಿಷ್ ಮೆಡಿಸಿನ್ಸ್ ಅನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ನೀವು ಎಷ್ಟೇ ಪ್ರಾಡಕ್ಟ್ಗಳನ್ನು ತೆಗೆದುಕೊಳ್ಳುತ್ತಾ ಹೋದರೆ ನಿಮ್ಮ ಡಯಾಬಿಟಿಸ್ ನೈಟ್ರೋಪತಿ ಅಂದರೆ ಕಿಡ್ನಿ ಸಮಸ್ಯೆಯಾಗುತ್ತದೆ, ನ್ಯೂರೋಪತಿ ಅಂದರೆ ನರಗಳಿಗೆ ಆಗುವ ಸಮಸ್ಯೆ, ರೆಟಿನೋಪತಿ ಅಂದರೆ ಕಣ್ಣಿಗೆ ಆಗುವ ಸಮಸ್ಯೆ, ಡರ್ಮೋಪತಿ ಅಂದರೆ ಚರ್ಮಕ್ಕೆ ಆಗುವ ಸಮಸ್ಯೆ, ಗ್ಯಾಸ್ಟ್ರೋಪತಿ ಅಂದರೆ ಕರುಳಿಗೆ ಆಗುವ ಸಮಸ್ಯೆಗಳು. ಈ ರೀತಿ ಶುಗರ್ನಿಂದ ನಮಗೆ ಸೈಡ್ ಎಫೆಕ್ಟ್ ಉಂಟಾಗುತ್ತದೆ. ತುಂಬ ದಿನಗಳವರೆಗೆ ಈ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ನಮಗೆ ಈ ಎಲ್ಲ ಸಮಸ್ಯೆಗಳು ಬರುತ್ತದೆ. ಇವುಗಳು ಶುಗರನ್ನು ಪರಿಹಾರ ಮಾಡುವುದಿಲ್ಲ. ಆದ್ದರಿಂದ ನಾವು ನೈಸರ್ಗಿಕವಾಗಿ ಶುಗರ್ ಕಂಟ್ರೋಲ್ ಮಾಡುವುದರಿಂದ ನಮಗೆ ಇದು ಯಾವುದೇ ಸೈಡ್ ಎಫೆಕ್ಟ್ ಆಗುವುದಿಲ್ಲ. ಶುಗರ್ ಕಂಟ್ರೋಲ್ನಲ್ಲಿ ಇರುತ್ತದೆ. ಇನ್ಸುಲಿನ್ ರೆಸಿಸ್ಟೆಂಟ್ ನಾರ್ಮಲ್ ಆಗಿರುತ್ತದೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗುವುದಿಲ್ಲ. ಇದರ ಜೊತೆಗೆ ನಮ್ಮ ದೇಹಕ್ಕೆ ಸಾಕಷ್ಟು ಪೋಷಕಾಂಶಗಳನ್ನು ನೀಡುತ್ತದೆ. ಸ್ನೇಹಿತರೆ, ಇಂದು ನಾವು ಅಂತಹ ಸೂಪರ್ ಫುಡ್ ಜೊತೆಗೆ ಬಂದಿದ್ದೇವೆ. ನಾವು ಪ್ರತಿದಿನ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವ ಆಹಾರ ಪದಾರ್ಥಗಳಿಂದಲೇ ನಮ್ಮ ದೇಹದ ಶುಗರ್ ಅಥವಾ ಇನ್ಸುಲಿನ್ ಮಟ್ಟವನ್ನು ಸಂವೇದನಾಶೀಲತೆಯಾಗಿ ಇಟ್ಟುಕೊಳ್ಳಬಹುದು. ಸಾಕಷ್ಟು ಸಂಶೋಧನೆಗಳಿಂದ ಕಂಡುಬಂದಿರುವ ಕೆಲವು ಆಹಾರ ಪದಾರ್ಥಗಳಿಂದ ನಾವು ಶುಗರ್ ಅನ್ನು ಹತೋಟಿಯಲ್ಲಿ ಇಡಬಹುದು ಎಂದು ಕಂಡುಬಂದಿದೆ. ಅವುಗಳಲ್ಲಿ ಮೊದಲನೆಯದಾಗಿ ನುಗ್ಗೆಸೊಪ್ಪು. ನುಗ್ಗೆಸೊಪ್ಪಿನ ಬಗ್ಗೆ ಹೇಳುತ್ತಾ ಹೋದರೆ ಸಾಕಷ್ಟು ಗುಣಗಳಿವೆ. ಅದನ್ನು ಹೇಳುವುದಕ್ಕೆ ಒಂದು ಎಪಿಸೋಡ್ ಸಾಲುವುದಿಲ್ಲ. ಅದು ಶುಗರನ್ನು ಕಂಟ್ರೋಲ್ ಮಾಡಲು ಶುಗರ್ ಪೇಷಂಟ್ಗಳಿಗೆ ರಾಮಬಾಣವಾಗಿದೆ ಎಂದು ಹೇಳಬಹುದು. ಇದರಲ್ಲಿ ಇರುವಂತಹ ಕೋಲಿನರ್ಜಿಕ್ ಆಸಿಡ್, ಪಾಲಿಫಿನಾಲ್ಗಳು, ಆಂಟಿಆಕ್ಸಿಡೆಂಟ್ಗಳು ಮತ್ತು ಸುಮಾರು ಖನಿಜಾಂಶಗಳು ಏನು ಮಾಡುತ್ತದೆ ಎಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸಂವೇದನಾಶೀಲತೆಯನ್ನು ಕಡಿಮೆ ಮಾಡುತ್ತದೆ ಎಂದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಅಷ್ಟೇ ಅಲ್ಲದೆ ಈ ಶುಗರ್ ಪೇಷಂಟ್ಗಳಲ್ಲಿ ಉಂಟಾಗುವ ಸುಸ್ತು, ಕ್ಷೀಣತೆ, ಮೂತ್ರ ವಿಸರ್ಜನೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದರಲ್ಲಿ ಸಾಕಷ್ಟು ಪ್ರಮಾಣದ ಕಬ್ಬಿನಾಂಶವಿದೆ. ಮೆಗ್ನೀಷಿಯಂ, ಮ್ಯಾಂಗನೀಸ್, ಫಾಸ್ಫರಸ್ ಈ ಎಲ್ಲ ಅಂಶಗಳು ಇದರಲ್ಲಿ ಹೆಚ್ಚಾಗಿರುವುದರಿಂದ ಇದು ನಮ್ಮ ಮೂಳೆಗಳನ್ನು ಬಲಿಷ್ಠವಾಗಿಡಲು ಸಹಾಯ ಮಾಡುತ್ತದೆ. ಸಾಧಾರಣವಾಗಿ ಶುಗರ್ ಪೇಷಂಟ್ಗಳಲ್ಲಿ ಸುಸ್ತು, ಹೃದಯದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುವುದು ಈ ಎಲ್ಲ ಸಮಸ್ಯೆಗಳನ್ನು ನಿಯಂತ್ರಣದಲ್ಲಿ ಇಡುವಂತಹ ಅಂಶಗಳು ಈ ನುಗ್ಗೆ ಸೊಪ್ಪಿನಲ್ಲಿವೆ. ಎರಡನೆಯದಾಗಿ ಮೆಂತ್ಯ ಸೊಪ್ಪು. ನಿಮಗೆಲ್ಲರಿಗೂ ಗೊತ್ತೇ ಇದೆ ಮೆಂತ್ಯ ಸೊಪ್ಪು ಎಷ್ಟು ಆರೋಗ್ಯಕರ ಎಂದು.
ಮೆಂತ್ಯಕಾಳು, ಮೆಂತ್ಯ ಸೊಪ್ಪು ಈ ಎರಡೂ ಕೂಡ ಶುಗರ್ ಇರುವವರಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಮೆಂತ್ಯ ಸೊಪ್ಪಿನಲ್ಲಿ ಸಾಲ್ಯುಬಲ್ ಫೈಬರ್ ಹೇರಳವಾಗಿದೆ. ನಾವು ನಮ್ಮ ದೇಹಕ್ಕೆ ಯಾವ ರೀತಿಯ ಆಹಾರವನ್ನು ಕೊಡುತ್ತೇವೆ ಎನ್ನುವುದು ಕೂಡ ಮುಖ್ಯವಾಗಿರುತ್ತದೆ. ನಾವು ನಾರ್ತ್ ಇಂಡಿಯನ್ಸ್ ಹೆಚ್ಚಾಗಿ ಚಪಾತಿ ಹಾಗೂ ಅನ್ನವನ್ನು ಸೇವಿಸುತ್ತೇವೆ. ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಸಾಕಷ್ಟು ಪ್ರಮಾಣದಲ್ಲಿರುತ್ತದೆ. ಗ್ಲೈಸೆಮಿಕ್ ಇಂಡೆಕ್ಸ್ ಎಂದರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಿದರೂ ಕೂಡ ಅದು ಬೇಗ ಜೀರ್ಣವಾಗಿ ರಕ್ತದಲ್ಲಿ ಶುಗರ್ ಅಂಶವನ್ನು ಜಾಸ್ತಿ ಮಾಡಿ ಇನ್ಸುಲಿನ್ ಅನ್ನು ಹೆಚ್ಚಿಸುತ್ತದೆ. ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣವನ್ನು ಹೆಚ್ಚಿಸುವುದಲ್ಲದೆ ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಥವಾ ಗ್ಲೈಸೆಮಿಕ್ ಲೋಡ್ ಎಂದು ಕರೆಯುತ್ತೇವೆ. ಈ ಗ್ಲೈಸೆಮಿಕ್ ಇಂಡೆಕ್ಸ್ ಪ್ರಮಾಣವನ್ನು ಕಡಿಮೆ ಮಾಡಲು ಈ ಮೆಂತ್ಯ ಸೊಪ್ಪು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಮೆಂತ್ಯ ಸೊಪ್ಪನ್ನು ಪ್ರತಿದಿನ ನಿಯಮಿತವಾಗಿ ಉಪಯೋಗಿಸುತ್ತಾ ಬಂದರೆ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿರುತ್ತದೆ. ಅದೇ ರೀತಿ ಮೆಂತ್ಯ ಕಾಳುಗಳನ್ನು ಒಂದು ದಿನ ನೆನೆಸಿಟ್ಟು ಮೊಳಕೆ ಬರಿಸಿ ಅವುಗಳನ್ನು ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ನಂತರ ಒಂದು ಪಾತ್ರೆಯಲ್ಲಿ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಹುರಿಯಬೇಕು. ನಂತರ ಅದನ್ನು ಪುಡಿ ಮಾಡಿಟ್ಟುಕೊಳ್ಳಬೇಕು. ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಹಾಗೂ ಮೆಂತ್ಯ ಕಾಳುಗಳನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಳ್ಳಬೇಕು. ನಂತರ ಕರಿಬೇವು ಸೊಪ್ಪಿನಲ್ಲಿಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಇರುವುದರಿಂದ ಈ ಸೊಪ್ಪನ್ನು ಸೇವಿಸಿದ ನಂತರ ಜಾಸ್ತಿ ಊಟ ಸೇವಿಸಬೇಕು ಎಂದು ಅನಿಸುವುದಿಲ್ಲ. ಈ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಪ್ರಮಾಣದಲ್ಲಿ ಜೀರಿಗೆಯನ್ನು ತೆಗೆದುಕೊಳ್ಳಿ. ಅದನ್ನು ಕೂಡ ನಿಧಾನವಾಗಿ ಉರಿಯಲ್ಲಿ ಹುರಿದು ಪೌಡರ್ ಮಾಡಿಟ್ಟುಕೊಂಡು ಈ ಎಲ್ಲ ಎಲೆಗಳ ಪೌಡರನ್ನು ಪ್ರತಿದಿನ ಬೆಳಗ್ಗೆ ಹಾಗೂ ಸಾಯಂಕಾಲ ಮಜ್ಜಿಗೆಯ ಜೊತೆಗೆ 1 ಟೇಬಲ್ ಸ್ಪೂನ್ ಹಾಕಿಕೊಂಡು ಕುಡಿಯಿರಿ. 1 ಗ್ಲಾಸ್ ಮಜ್ಜಿಗೆಗೆ 1 ಸ್ಪೂನ್ ಈ ಪೌಡರನ್ನು ಹಾಕಿ ಕಲಸಿಟ್ಟುಕೊಳ್ಳಿ. ನೀವು ಊಟ ಮಾಡಿದ ನಂತರ ಈ ಮಜ್ಜಿಗೆಯನ್ನು ಸೇವಿಸಬೇಕು. ಬೆಳಿಗ್ಗೆ ಹಾಗೂ ಸಾಯಂಕಾಲ 1 ಗ್ಲಾಸ್ ಪೌಡರ್ ಹಾಕಿದ ಮಜ್ಜಿಗೆಯನ್ನು ಸೇವಿಸುತ್ತಾ ಬಂದರೆ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆಯಾಗುತ್ತದೆ, ಇನ್ಸುಲಿನ್ ಸೆಲ್ಸ್ ಜಾಸ್ತಿಯಾಗುತ್ತದೆ ಹಾಗೂ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತದೆ. ಸ್ನೇಹಿತರೆ, ನೆನಪಿಡಿ, ನೀವು ಊಟ ಮಾಡುವುದಕ್ಕಿಂತ ಅರ್ಧ ಗಂಟೆ ಮುಂಚೆ 1 ಗ್ಲಾಸ್ ಮಜ್ಜಿಗೆಯಲ್ಲಿ 1 ಸ್ಪೂನ್ ಆ ಪೌಡರನ್ನು ಹಾಕಿ ಕಲಸಿಟ್ಟುಕೊಳ್ಳಿ. ನಂತರ ನೀವು ಊಟ ಮಾಡಿದ ಮೇಲೆ ಸೇವಿಸಬೇಕು. ಇದನ್ನು ನೀವು ತಪ್ಪದೇ ಪಾಲಿಸಿ. ಎಲ್ಲ ಎಲೆಗಳನ್ನು, ಮೆಂತ್ಯ ಕಾಳುಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಇವೆಲ್ಲವನ್ನು ನೆರಳಿನಲ್ಲಿಯೇ ಒಣಗಿಸಬೇಕು. ನೀವು ಮಜ್ಜಿಗೆಯನ್ನು ಪ್ರತಿದಿನ ಫ್ರೆಶ್ ಆಗಿ ಮಾಡಿಟ್ಟುಕೊಳ್ಳಬೇಕು. ಆ ಫ್ರೆಶ್ ಆಗಿರುವ ಮಜ್ಜಿಗೆಯಲ್ಲಿ ಈ ಪೌಡರನ್ನು ಹಾಕಿ ಸೇವಿಸಬೇಕು. ಹುಳಿಯಾಗಿರುವ ಮಜ್ಜಿಗೆಯಲ್ಲಿ ಸೇವಿಸಬೇಡಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಆರೋಗ್ಯ ಸಂಬಂಧಿತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಲ್ಲಿ ಯಾವುದಾದರೂ ಪ್ರಶ್ನೆಗಳಿದ್ದರೆ ಅಥವಾ ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಬೇಕು ಅನ್ನೋದನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಾವು ಖಂಡಿತ ಅದಕ್ಕೆ ಉತ್ತರ ಕೊಡುತ್ತೇವೆ. ಮತ್ತೆ ಮುಂದಿನ ಆರೋಗ್ಯಕರ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಷ್ಟರವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಧನ್ಯವಾದಗಳು.